ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಸರ್ಕಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಕಲನಾತ್ಮಕ ಒಂದು ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ SA2 ಅಂತೇನು ಕರಿತೀವಲ್ಲ, ಸೊ ಈ ಒಂದು SA2 ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದು ಈ ಒಂದು ಪ್ರಶ್ನೆ ಪತ್ರಿಕೆ DSCRT ಅವರು ಪ್ರಕಟಿಸಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಉತ್ತರ ಸಹಿತ ಇಲ್ಲಿ ನೋಡ್ಕೊತಾ ಹೋಗೋಣ. ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮುಖ್ಯ ಪ್ರಶ್ನೆ 1ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕು. ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿ ಕಂಡು ಬರ್ತವೆ. ಸೊ ಮೊದಲೇ ಪ್ರಶ್ನೆ ಏನು ಕೊಟ್ಟಿದ್ದರು ಅಂತಂದ್ರೆ 1857ರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಮೊದಲಿಗೆ ಅಭಿಪ್ರಾಯಪಟ್ಟವರು ಅಂಥೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತೆ ಅಂದ್ರೆ ಇಲ್ಲಿ VD ಸಾವರ್ಕರ್ ಅವರು ಸೊ ಈ ರೀತಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೀತಾರೆ. ಎರಡನೇ ಪ್ರಶ್ನೆ, ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಇತ್ತು ಎಂದು ಈ ಕೃತಿಯಲ್ಲಿ ವರ್ಣಿಸಲಾಗಿದೆ ಅಂತೇಳಿ. ಸೊ ಅದು ಕೃತಿ ಯಾವುದಂದ್ರೆ ಕವಿರಾಜ್ಯ ಮಾರ್ಗ ಅಂತೇಳಿ, ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಅಂತೇಳಿ. ಮೂರನೇ ಪ್ರಶ್ನೆ, ರಾಷ್ಟ್ರಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇರುವಂತೆ ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ನ್ಯಾಯಾಲಯ ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ಏನಾಗ್ತೈತೆ ಅಂದರೆ ಇಲ್ಲಿ ಉಚ್ಚ ನ್ಯಾಯಾಲಯ ಅಂಥೇಳಿ. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ, ಸೊ ಭಾರತಕ್ಕಿಂತ 2 ಪಟ್ಟು ದೊಡ್ಡದು ಹಾಗೂ ಪ್ರಪಂಚದ 7ನೇ ಭೂಖಂಡವಿದು ಅಂತೇಳಿ. ಸೊ ಆಸ್ಟ್ರೇಲಿಯಾ ಖಂಡ ಇದು ಆಗಿರ್ತದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಸೊ 1 ಅಂಕದ ಪ್ರಶ್ನೆಗಳು ಕಂಡು ಬರ್ತವೆ. ಸೊ 5ನೇ ಪ್ರಶ್ನೆ, ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಅಂಥೇಳಿ ಘೋಷಣೆಯನ್ನು ನೀಡಿದವರು ಯಾರು ಅಂತೇಳಿ. ಸೊ ಅದು ಘೋಷಣೆ ಯಾರು ನೀಡ್ತಾರೆ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ರವರು. ಇನ್ನು 6ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ತಾತ್ವಿಕ ಮಾರ್ಗದರ್ಶಕರನ್ನಾಗಿ ಯಾರನ್ನು ಸ್ವೀಕರಿಸಿದ್ದರು ಅಂತೇಳಿ. ಇದಕ್ಕೆ ಉತ್ತರವನ್ನು ನೋಡ್ತಾ ಹೋದ್ರೆ ಜ್ಯೋತಿಬಾ ಫುಲೆ ಅವರು. ಓಕೆ, 7ನೇ ಪ್ರಶ್ನೆ, ಚಿಪ್ಕೋ ಚಳುವಳಿ ಎಂದರೇನು ಅಂತೇಳಿ. ಸೊ ಇಲ್ಲಿ ಅರ್ಥವನ್ನು ನೋಡ್ತಾ ಹೋಗೋಣ. ಗಿಡ ಮರಗಳು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಗಟ್ಟಲು ಸೊ ಭಾರತ ಒಂದು ವಿವಿಧ ಪ್ರದೇಶಗಳಲ್ಲಿ ಮರಗಳನ್ನು ಜನರು ಏನು ಮಾಡ್ತಾರೆ ಅಂತಂದ್ರೆ ಅಪ್ಪಿಕೊಂಡು ಹೋರಾಟವನ್ನು ಮಾಡ್ತಾರೆ, ಕಡಿಬಾರ್ದು ಅಂತೇಳಿ. ಸೊ ಇದಕ್ಕೆ ಏನಂತೇಳಿ ಕರಿತೀವಿ ಅಂತಂದರೆ ಚಿಪ್ಕೋ ಚಳುವಳಿ ಅಂತೇಳಿ ಕರಿತೀವಿ. 8ನೇ ಪ್ರಶ್ನೆ, ಸೊ ನೈಸರ್ಗಿಕ ಸಂಪನ್ಮೂಲಗಳು ಯಾವುವು ಅಂತೇಳಿ. ಸೊ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ನೆಲ, ಜಲ, ಖನಿಜ, ಆಮೇಲೆ ಅರಣ್ಯ ಇರ್ಬೋದು, ಶಕ್ತಿ ಸಂಪನ್ಮೂಲಗಳು. ಸೊ ಇವೆಲ್ಲವೂ ಕಡೆ ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು ಆಗಿರ್ತವೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕಾಗಿರ್ತಕ್ಕಂಥದ್ದು. ಸೊ 9ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಡ್ಯಾಶ್ ಅಂತೇಳಿ. ಇದಕ್ಕೆ ಉತ್ತರ ನೋಡಿದ್ರೆ 193 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಇನ್ನು 10ನೇ ಪ್ರಶ್ನೆ, ಆಸ್ಟ್ರೇಲಿಯಾ ಖಂಡದಲ್ಲಿರುವ ಬ್ಲಾಕ್ ವುಡ್ ಎಂಬುದು ಡ್ಯಾಶ್ ಅಂತೇಳಿ. ಸೊ ಇಲ್ಲಿ ಬ್ಲ್ಯಾಕ್ ವುಡ್ ಅಂತಕ್ಕಂಥದ್ದು ಒಂದು ಸಮುದ್ರವಾಗಿರ್ತದೆ. 11ನೇ ಪ್ರಶ್ನೆ, ಸೊ ನಮ್ಮ ದೇಶದ ರಕ್ಷಣಾ ಪಡೆಗಳು ಸರ್ವೋಚ್ಚ ಅಧಿಕಾರವನ್ನು ಡ್ಯಾಶ್ ರವರಿಗೆ ನೀಡಲಾಗಿದೆ ಅಂಥೇಳಿ. ಅದಕ್ಕೆ ಯಾರಿಗೆ ನೀಡಲಾಗಿದೆ ಅಂತಂದ್ರೆ ರಾಷ್ಟ್ರಾಧ್ಯಕ್ಷರಿಗೆ ಅಥವಾ ರಾಷ್ಟ್ರಪತಿಯವರಿಗೆ. ಸೊ 12ನೇ ಪ್ರಶ್ನೆ, ವೈಜ್ಞಾನಿಕ ಸಂಶೋಧನೆಗಾಗಿ ಮೀಸಲಿರಿಸಿದ ಖಂಡ ಡ್ಯಾಶ್ ಅಂಥೇಳಿ. ಸೊ ಅದಕ್ಕೆ ಮೀಸಲಿರಿಸಿದ ಖಂಡ ಯಾವುದು ಅಂತಂದ್ರೆ ಅಂಟಾರ್ಟಿಕಾ ಖಂಡ ಅಂಥೇಳಿ. ಓಕೆ, ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಸೊ 2 ಅಂಕದ ಪ್ರಶ್ನೆಗಳು. 13ನೇ ಪ್ರಶ್ನೆ, ಅಸ್ಪೃಶ್ಯತೆಯ ವಿರುದ್ಧ ಅಂಬೇಡ್ಕರ್ ರವರು ಹೋರಾಡಿದ ಪ್ರಮುಖ ಹೋರಾಟಗಳು ಯಾವುವು ಅಂತೇಳಿ. ಸೊ 2 ಹೋರಾಟಗಳು, ಒಂದು ಮಹಾಡ್ ಅಂತಕ್ಕಂಥ ಒಂದು ಕೆರೆ ಒಂದು ಚಳುವಳಿ ಆಗಿರ್ತದೆ, ಕಾಲಾರಾಮ್ ಅಂತಕ್ಕಂಥ ದೇವಾಲಯ ಚಳುವಳಿ ಆಗಿರ್ತದೆ. ಓಕೆ, 14ನೇ ಪ್ರಶ್ನೆ, ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ ಸಂಘಟನೆಗಳನ್ನು ಹೆಸರಿಸಿ ಅಂತೇಳಿ. ಸೊ ಕರ್ನಾಟಕ ವಿದ್ಯಾವರ್ತಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕರ್ನಾಟಕ ಸಭಾ ಅಂತೇಳಿ. ಸೊ ಟೋಟಲಾಗಿ 3 ಸಂಘಟನೆಗಳು. 15ನೇ ಪ್ರಶ್ನೆ, ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿ ಅಂತೇಳಿ ಇಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲೇದು ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ ಅಂತೇಳಿ ಚಳುವಳಿ ಆಗ್ತದೆ. ಇನ್ನು ತುಂಗಾ ಮೂಲವನ್ನು ಉಳಿಸಿ ಅಂತೇಳಿ ಹೋರಾಟವಾಗ್ತದೆ. ಚಿಪ್ಕೋ ಅಥವಾ ಅಪ್ಪಿಕೋ ಚಳುವಳಿ ಅಂತೇಳಿ ಕಂಡು ಬರ್ತದೆ. ಇನ್ನು 284 ಒಂದು ಸಾಲು ಮರಗಳ ತಾಯಿಯಾಗಿರ್ತಕ್ಕಂಥವಳು ಯಾರಂತಂದ್ರೆ ತಿಮ್ಮಕ್ಕರವರು. ಸೊ ಪರಿಸರ ಉಳಿಗಾಗಿ ಹೋರಾಟ. ಸೊ ಎಲ್ಲವೂ ಕೂಡ ಏನಂತಂದ್ರೆ ಪರಿಸರ ಚಳುವಳಿಗಳು ಆಗಿರ್ತವೆ. 16ನೇ ಪ್ರಶ್ನೆ, ಭೂ ಸುಧಾರಣೆ ಕ್ರಮಗಳಿಂದಾದ ಉಪಯೋಗಗಳು ಯಾವುವು ಅಂತೇಳಿ. ಸೊ ಮೊದಲೇದ ನೋಡ್ತಾ ಹೋಗೋಣ. ಸೊ ಇಲ್ಲಿ ಭೂಮಿಯಲ್ಲಿ ಏನಂತಂದ್ರೆ ಭೂಮಿಯ ಒಂದು ಒಡೆತನದ ಹಕ್ಕು ಸಣ್ಣ ಪ್ರಮಾಣದಲ್ಲಿ ದೊರಕ್ತದೆ. ಇನ್ನು ಸಾಗುವಳಿದಾರರ ಹಕ್ಕುಗಳನ್ನು ಇಲ್ಲಿ ಕಾಪಾಡಲಾಗ್ತದೆ. ಸೊ ಸಹಕಾರಿ ಬೇಸಾಯ ಪದ್ಧತಿಯಿಂದ ರೈತರು ಸ್ವಲ್ಪ ಮಟ್ಟಿಗೆ ಒಂದು ರೀತಿ ಲಾಭವನ್ನು ಹೊಂದಲು ಇಲ್ಲಿ ಸಾಧ್ಯವಾಗ್ತದೆ ಅಂಥೇಳಿ.
ಅದೇ ರೀತಿ ಸಹಕಾರಿ ಬೇಸಾಯ ಪದ್ಧತಿ ಏನಪ್ಪ ಅಂದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಜನರಿಗೆ ಒಪ್ಪಿತ ಬೇಸಾಯ ಪದ್ಧತಿ ಆಗಿರಲಿಲ್ಲ ಅಂಥೇಳಿ. ಇಷ್ಟು ಏನಂತಂದ್ರೆ ಒಂದಿಷ್ಟು ಉಪಯೋಗಗಳು. 17ನೇ ಪ್ರಶ್ನೆ, ಸಮೂಹ ಮಾಧ್ಯಮಗಳು ದೇಶದ ಅಭಿವೃದ್ಧಿಯಲ್ಲಿ ವಹಿಸಿದ ಪಾತ್ರವನ್ನು ವಿಶ್ಲೇಷಿಸಿ ಅಂಥೇಳಿ. ಇಲ್ಲಿ ಎರಡೇ ಅಂಶಗಳನ್ನು ನಾವು ಬರಿಬೋದು. ದೇಶದ ಏಕತೆ ಮತ್ತು ಒಗ್ಗಟ್ಟನ್ನು ಹಾಗೂ ಅಖಂಡತೆಯನ್ನು ಇಲ್ಲಿ ಕಾಪಾಡಿಕೊಳ್ಳಲು ಸಹಕಾರಿಯಾಗ್ತದೆ. ಅದೇ ರೀತಿ ವ್ಯಾಪಾರ ಮತ್ತು ವಾಣಿಜ್ಯದ ಮೊದಲಾದ ಒಂದು ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಯಲ್ಲಿನ ಒಂದು ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತದೆ ಯಾವುದು ಅಂತಂದ್ರೆ ಸಮೂಹ ಮಾಧ್ಯಮಗಳಂತೇಳಿ. 18ನೇ ಪ್ರಶ್ನೆ, ನಮಗೆ ನ್ಯಾಯಾಲಯಗಳ ಅವಶ್ಯಕತೆ ಇದೆಯೇ ಎಂಬುದನ್ನು ವಿವರಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಶಾಸಕಾಂಗವು ರೂಪಿಸಿದ ಕಾಯ್ದೆಗಳನ್ನು ಅರ್ಥ ವಿವರಣೆ ಕೊಡುತ್ತದೆ. ಆಮೇಲೆ ನ್ಯಾಯಾಲಯಗಳು ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ಉಂಟಾಗಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು, ವಿವಾದಗಳಾಗಿರ್ಬೋದು, ಅದಕ್ಕೆ ಆಲಿಸಿ ತೀರ್ಪನ್ನು ಕೊಡುತ್ತದೆ. ಇನ್ನು ನ್ಯಾಯಾಲಯಗಳು ಪ್ರಜೆಗಳ ಪ್ರಾಣ, ಆಸ್ತಿ ಆಗಿರ್ಬೋದು, ಹಕ್ಕುಗಳನ್ನು ಕಾಯತಕ್ಕಂಥ ಬಹುಮುಖ್ಯವಾದ ಕಾರ್ಯವನ್ನು ಇಲ್ಲಿ ಮಾಡ್ತದೆ. ಮುಖ್ಯವಾಗಿ ಇಷ್ಟು ಏನಂತಂದ್ರೆ ನಮಗೆ ಅವಶ್ಯಕವಾಗಿರ್ತಕ್ಕಂಥ ಅಂಶಗಳು ನ್ಯಾಯಾಲಯಗಳಿಂದ. 19ನೇ ಪ್ರಶ್ನೆ, ರಕ್ಷಣಾ ಪಡೆಗಳ ಜವಾಬ್ದಾರಿಗಳು ಯಾವುವು ಅಂತೇಳಿ ನೋಡ್ತಾ ಹೋಗೋಣ. ದೇಶದ ಗಡಿ ಪ್ರದೇಶದ ರಕ್ಷಣೆಯನ್ನು ಮಾಡ್ತಿದ್ದ, ದೇಶದ ಸಮಗ್ರತೆಯನ್ನು ಕಾಪಾಡುವುದು, ಕಳ್ಳ ಸಾಗಾಣಿಕೆ ಆಗಿರ್ಬೋದು ಮತ್ತು ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವುದು. ಎಲ್ಲವೂ ಕೂಡ ಏನಂತಂದ್ರೆ ರಕ್ಷಣಾ ಪಡೆಗಳ ಜವಾಬ್ದಾರಿ. ಇನ್ನು 20ನೇ ಪ್ರಶ್ನೆ, ಭಾರತದ ನೆರೆಯ ದೇಶಗಳನ್ನ ಪಟ್ಟಿ ಮಾಡಿರಿ ಅಂತೇಳಿ ಇಲ್ಲಿ ನೋಡ್ತಾ ಹೋಗೋಣ. ಅಫ್ಘಾನಿಸ್ತಾನ ಇದೆ, ಪಾಕಿಸ್ತಾನ ಇದೆ, ಆಮೇಲೆ ಚೀನಾ ಇದೆ, ನೇಪಾಳ ಇದೆ, ಅದಾದ ನಂತರ ಭೂತಾನ್ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು ಮತ್ತು ಶ್ರೀಲಂಕಾ ಅಂತಕ್ಕಂಥ ರಾಷ್ಟ್ರಗಳು. ಓಕೆ, ನೆಕ್ಸ್ಟ್ 21ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯವಾಗಿ ಪಾತ್ರ ವಹಿಸಿದ ಪ್ರಮುಖ ದೇಶಗಳ ಮುಖ್ಯಸ್ಥರುಗಳನ್ನು ಹೆಸರಿಸಿ ಅಂತೇಳಿ. ಮೊದಲಿದಾಗಿ ಅಮೇರಿಕಾದ ಅಧ್ಯಕ್ಷರಾಗಿರ್ತಕ್ಕಂಥವನು ರೂಸ್ವೆಲ್ಟ್ ಅಂತೇಳಿ. ಇನ್ನು ಬ್ರಿಟನ್ ಅಥವಾ ಬ್ರಿಟಿಷ್ ದೇಶದ ಪ್ರಧಾನಿ ಆಗಿರ್ತಕ್ಕಂಥವನು ಚರ್ಚಿಲ್ ಅಂತೇಳಿ. ರಷ್ಯಾದ ಸರ್ವಾಧಿಕಾರಿ ಆಗಿರ್ತಕ್ಕಂಥವನು ಸ್ಟಾಲಿನ್ ಅಂತೇಳಿ. ಇವರೆಲ್ಲರೂ ಕೂಡ ಅಂತಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆಗೆ ಮುಂದಾಗಿರ್ತಕ್ಕಂಥವ್ರು. ಇನ್ನು 22ನೇ ಪ್ರಶ್ನೆ, ಅಂಟಾರ್ಟಿಕಾದಲ್ಲಿರುವ ಒಂದು ಭಾರತ ಸಂಶೋಧನಾ ಕೇಂದ್ರಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಇಲ್ಲಿ ಮೈತ್ರಿ ಆಗಿರ್ಬೋದು, ಪ್ರಿಯದರ್ಶಿನಿ ಅಂತಕ್ಕಂಥ ಸಂಶೋಧನೆ ಕೇಂದ್ರಗಳನ್ನು ಇಲ್ಲಿ ಭಾರತ ಸ್ಥಾಪನೆ ಮಾಡಿದ. ಇನ್ನೊಂದು ಭಾರತಿ ಅಂತಕ್ಕಂಥ ಒಂದೇನಂತಂದರೆ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ಯೋಜನೆಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ 4-5 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥದ್ದು. 4 ಅಂಕದ ಪ್ರಶ್ನೆಗಳು. 23ನೇ ಪ್ರಶ್ನೆ, ಭಾರತದಲ್ಲಿದ್ದ ಕಂದಾಚಾರಗಳನ್ನು ಹೋಗಲಾಡಿಸುವಲ್ಲಿ ಬ್ರಹ್ಮ ಸಮಾಜದ ಪಾತ್ರವನ್ನು ವಿಶ್ಲೇಷಿಸಿ ಅಂತೇಳಿ. ಇಲ್ಲಿ ನೋಡ್ತಾ ಹೋಗೋಣ. ಭಾರತದಲ್ಲಿದ್ದ ಕಂದಾಚಾರಗಳನ್ನು ಹೋಗಲಾಡಿಸುವಲ್ಲಿ ಬ್ರಹ್ಮ ಸಮಾಜದ ಪಾತ್ರ ಪ್ರಮುಖವಾಗಿರ್ತದೆ. ಇನ್ನು ಸತಿ ಪದ್ಧತಿ, ಜಾತಿ ಪದ್ಧತಿ, ಆಮೇಲೆ ಮೂರ್ತಿ ಪೂಜೆ, ಆಮೇಲೆ ಬಹುಪತ್ನಿತ್ವ, ಬಾಲ್ಯ ವಿವಾಹ, ಆಮೇಲೆ ಎಲ್ಲ ತರಹದ ಒಂದು ಮೂಢನಂಬಿಕೆಗಳನ್ನು ಬಲವಾಗಿ ಏನು ಮಾಡ್ತೈತೆ ಅಂದ್ರೆ ವಿರೋಧ ಮಾಡ್ತಿದೆ. ರಾಜಾರಾಮ್ ಮೋಹನ್ ರಾಯ್ ಮತ್ತು ಅವರ ಒಂದು ಸಹವರ್ತಿಗಳೇನು ಮಾಡ್ತಾರತ್ತಂದ್ರೆ ಈ ಸತಿ ಪದ್ಧತಿಯ ಮೂಲ ನಿರ್ಮೂಲನೆಗಾಗಿ ಅಥವಾ ಈ ಒಂದು ಸಮಸ್ಯೆಯನ್ನು ನಿರ್ಮೂಲನೆಗಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಏನು ಮಾಡ್ತಾರತ್ತಂದ್ರೆ ಕೋರ್ತಾರೆ. ಅಂದಿನ ಒಂದು ಗವರ್ನರ್ ಆಗಿರ್ತಕ್ಕಂಥವ್ರು ಯಾರತ್ತಂದ್ರೆ ವಿಲಿಯಂ ಬೆಂಟಿಂಗನು ಸತಿ ಪದ್ಧತಿ ಆಚರಣೆ ಏನು ಮಾಡ್ತಾನೆ ಅಂತಂದರೆ ಕಾನೂನು ಬಾಹಿರವೇ ಅಂತೇಳಿ ಘೋಷಣೆ ಮಾಡ್ತಾನೆ. ಇದೊಂದು ಪ್ರಮುಖವಾಗಿರ್ತಕ್ಕಂಥ ಸುಧಾರಣೆ. ಇನ್ನು ವೈಚಾರಿಕತೆಯ ಮೂಲಕ ಹಿಂದೂ ಧರ್ಮವನ್ನು ಪರಿಶುದ್ಧತೆಗೊಳಿಸಲು ಇಲ್ಲಿ ಪ್ರಮುಖ ಪ್ರಯತ್ನ ಈ ಒಂದು ಸಮಾಜ ಅಂತಕ್ಕಂಥದ್ದು ಮಾಡ್ತದೆ, ಬ್ರಹ್ಮ ಸಮಾಜ ಅಂತಕ್ಕಂಥದ್ದು. ಓಕೆ, ಇನ್ನು ಕೊನೆಯದಾಗಿ ನಕ್ಷೆ ಇರ್ತದೆ. ಭಾರತ ನಕ್ಷೆಯನ್ನು ರಚಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಹೋಗೋಣ. ಗುರುತು ಮಾಡ್ತಕ್ಕಂಥ ಸ್ಥಳಗಳು ಯಾವುದಾವತ್ತಂದ್ರೆ ದಿಲ್ಲಿ ಇರ್ಬೋದು, ದೆಹಲಿ ಅಂತೇಳಿ ಕರಿತೀವಿ. ಇನ್ನು ಗ್ವಾಲಿಯರ್, ಅಲಹಾಬಾದ್ ಮತ್ತು ಕಾನ್ಪುರ್ ಅಂತೇಳಿ. ಇಲ್ಲಿ ಕೊಟ್ಟಿರ್ತೇನೆ ನೋಡಿರಿ. ಇಲ್ಲಿ ದೆಹಲಿ ಅಂತಕ್ಕಂಥ, ಆಮೇಲೆ ಗ್ವಾಲಿಯರ್ ಅಂತಕ್ಕಂಥದ್ದು, ಕಾನ್ಪುರ್ ಆಗಿರ್ಬೋದು, ಆಮೇಲೆ ಅಲಹಾಬಾದ್ ಅಂತಕ್ಕಂಥ ಒಂದು ಪ್ಲೇಸ್ಗಳು. ಇದಿಷ್ಟೇನಂತಂದರೆ 7ನೇ ತರಗತಿ ಒಂದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಸ್ಸೆ 2 ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.